ಶ್ರೀ ಶಾಂತಪಣ್ಣ ಮಿರ್ಚಿ ಬ್ಯಾಂಕ್ ಪ್ರಸ್ತುತ ಸಾಲಿನಲ್ಲಿ 2.25 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಮಹೇಶ್ ಬಾತೆ ಹೇಳಿದರು. ಅವರು ಬ್ಯಾಂಕ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ 14 ಶಾಖೆಗಳನ್ನು ಒಳಗೊಂಡ ಶ್ರೀ ಶಾಂತಪಣ್ಣ ಮಿರ್ಚಿ ಬ್ಯಾಂಕ್ ಪ್ರಗತಿಯಲ್ಲಿದ್ದು ಬ್ಯಾಂಕು 13,137 ಸದಸ್ಯರನ್ನು ಹೊಂದಿ 9.62 ಕೋಟಿ ರೂಪಾಯಿ ಷೇರು ಬಂಡವಾಳ, 52 ಕೋಟಿ ರೂಪಾಯಿ ಸ್ವಂತ ಕಟ್ಟಡ ನಿಧಿ, 259 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಿದೆ ಹಾಗೂ 171 ಕೋಟಿ ರೂಪಾಯಿ ಸಾಲ ವಿತರಿಸಿದ್ದು ವಸೂಲಾತಿ ಶೇಕಡ 96% ಇದ್ದು ಸಹಕಾರಿಯು 316 ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ ಎಂದರು. 14 ಶಾಖೆಗಳನ್ನು ಹೊಂದಿರುತ್ತದೆ. ಮಾರ್ಚ್ 24ರಲ್ಲಿ ಹೊಸದಾಗಿ ಪ್ರಾರಂಭಿಸಿದ ಅರಗಿರಿ ಶಾಖೆ ಹೊರತುಪಡಿಸಿ ಉಳಿದ ಎಲ್ಲ ಶಾಖೆಗಳು ಲಾಭದಲ್ಲಿ ಮುಂದುವರಿಯುತ್ತವೆ. ಹೊಸ ವಾಹನ ಕೊಳ್ಳಲು, ಕೈಗಾರಿಕೆ ಉದ್ದಿಮೆಗಳು, ವೃತ್ತಿ ನಿರತರಿಗೆ ಹಾಗೂ ಮನೆ ಕಟ್ಟಲು, ಖರೀದಿಸಲು ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ನೀಡಲಾಗುತ್ತದೆ. 2024-25ನೇ ಸಾಲಿನಲ್ಲಿ 2,26,00,000 ಕೋಟಿ ನಿವ್ವಳ ಲಾಭ ಗಳಿಸಿದೆ ಅಂತ ಹೇಳಲು ಹೆಮ್ಮೆ ಅನಿಸುತ್ತಿದೆ. ಬ್ಯಾಂಕು 13,137 ಸದಸ್ಯರನ್ನು ಹೊಂದಿ 9.62 ಕೋಟಿ ಷೇರು ಬಂಡವಾಳ, ರೂಪಾಯಿ 52 ಕೋಟಿ ಸ್ವಂತ ನಿಧಿಗಳು, 258 ಕೋಟಿ 69 ಕೋಟಿ ಠೇವು ಸಂಗ್ರಹಿಸಿದ್ದು 171 ಲಕ್ಷ 10 ಕೋಟಿ ಸಾಲ ವಿತರಿಸಿದೆ. ಸಾಲ ವಸೂಲಾತಿ ಪ್ರಮಾಣ ಶೇಕಡ 96.10% ಆಗಿದೆ. ಒಟ್ಟು ಕುಂತವಣಿಗಳು 124.39 ಕೋಟಿ ಇರುತ್ತದೆ. ಆದಾಯ ತೆರಿಗೆ ಹಾಗೂ ತರಬೇತಿ ಪೂರ್ವ ಲಾಭ ಒಟ್ಟು 4,37 ಕೋಟಿ ಲಾಭವಾಗಿದ್ದು ಆದಾಯ ತೆರಿಗೆ ಅವಶ್ಯಕತೆ ನಿವ್ವಳ ಲಾಭ 2,26 ಲಕ್ಷ ಗಳಿಸಿದೆ. 315.93 ಕೋಟಿ ದುಡಿಯುವ ಬಂಡವಾಳ ಹೊಂದಿದೆ. ಈ ಸಂದರ್ಭದಲ್ಲಿ ನಿರ್ದೇಶಕ ನಿಕಟಪೂರ್ವ ಅಧ್ಯಕ್ಷ ಸುರೇಶ್ ಗರ್ಬುಡೆ, ಅನಿಲ ಸದ್ಲಗೆ, ಯಶವಂತ್ ಮಿರ್ಚಿ, ಈರಪ್ಪ ಹಂಪಣ್ಣವರ, ಸಂಜುಕುಮಾರ ಪಾಟೀಲ, ಮಹಾವೀರ ಮಿರ್ಚಿ, ಪ್ರಧಾನ ವ್ಯವಸ್ಥಾಪಕ ರಾಜು ಬಂದುರೆ, ಬಿಬಿ ದೇಸಾಯಿ, ಎನ್ ಬಿ ಕೋಟ್ಕಿ ಸೇರಿದಂತೆ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.